ನೈಟ್ 2 ಗಂಟೆ ಆದ್ರೂ ಜೋಶ್ ಕಮ್ಮಿನೇ ಆಗ್ತಾ ಇಲ್ಲ ಎಲ್ಲಾರ್ದುನು. ನೋಡಿ ಅಲ್ಲೊಂದ್ ಗ್ಯಾಂಗ್ ಆದ್ರೆ ಏನ್ ಗೊತ್ತಾ ಇದ್ವಿ ಎಲ್ಲಾರುನು. ನಾವು ಮೂವರು ಒಂದೇ ಕಲರ್ ಮ್ಯಾಚಿಂಗ್ ಹಾಕೊಂಡಿದ್ವಿ, ಚೆನ್ನಾಗ್ ಕಾಣ್ತೀವಿ. ಪ್ರಸಾದ ತಿಂದು ಔಟ್ ಸೈಡ್ ಬರ್ತಿದಂಗೆ ಗುಂಡು ನೋಡಿ ಒಂದ್ ಹುಡುಗಿ ಜವಾಬ್ದಾರಿ ಇಲ್ಲ. ನಮ್ ದೀಪನು ನೀರ್ ಹತ್ರ ಬರ್ತೀನಿ ಅಂತಂದ್ರು, ಅದಕ್ಕೆ ಗುಂಡುನು ಕರ್ಕೊಂಡು ಸಾರಥಿ ಫಿಲಂ ಅಲ್ಲಿ ವಿಗ್ರಹ ಇದೇ ತರ ಅಲ್ವಾ ಇರೋದು? ನಿಮ್ಗೂ ಯಾರಾನ ಇದೇ ತರ ಅನ್ಸಿದ್ಯಾ ಹೇಳಿ ನೋಡೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕೀರ್ತಿ ದೀಪ ವ್ಲಾಗ್ಸ್. ಹಾಯ್ ಮಾಡಿಕೊಂಡು ಹಾಯ್ ಹಾಯ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಾ ಇದ್ದೀನಿ. ಇವತ್ತಿನ ಲಾಗ್ ವಿಶೇಷ ಏನಂದ್ರೆ, ಇವತ್ತು ನಾವು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಕೊಡ್ತಾ ಇದೀವಿ. ಕೀರು ಕಂಪ್ನಿಯವ್ರ ಜೊತೆಗೆ ಹೋಗ್ತಾ ಇದೀವಿ. ಹೆಂಗಿರುತ್ತೆ ಅಂತ ಎಲ್ಲರಿಗೂ ತೋರಿಸ್ತೀನಿ, ಬನ್ನಿ ಹೋಗೋಣ. ಗುಂಡು ಅಲ್ಲಿ ಮಾಮ ಇಲ್ಲಿ ಮಹದೇಶ್ವರಿಗೆ ಉಗಿ ಅಂತ ಹೇಳ್ಬಿಟ್ಟು ಟ್ರಿಪ್ ಸ್ಟಾರ್ಟ್ ಮಾಡ್ತಾ ಇದೀವಿ. ನೋಡಿ ಎಲ್ಲ ಗಾಯ್ಸ್ ಎಲ್ಲ ಫುಲ್ಲು ಜೋಶ್ ಆಗಿದ್ದಾರೆ, ಫುಲ್ಲು ಡ್ಯಾನ್ಸ್ ಗೀನ್ಸ್ ಎಲ್ಲ ಫುಲ್ ಖುಷಿಯಾಗಿ ಹಾಡು ಹೇಳ್ತಾ ಇದ್ದಾರೆ. ಇಷ್ಟು ಇದೆ ನಮ್ಮ ಟೀಮು. ಮಹದೇಶ್ವರಂ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಮಹದೇಶ್ವರಂ ಬೆಟ್ಟ ಯಾವ ತರ ಇದೆ ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ನೈಟ್ 2 ಗಂಟೆ ಆದ್ರೂ ಜೋಶ್ ಕಮ್ಮಿನೇ ಆಗ್ತಾ ಇಲ್ಲ ಎಲ್ಲಾರ್ದುನು. ನೋಡಿ ಅಲ್ಲೊಂದ್ ಗ್ಯಾಂಗ್ ಡ್ಯಾನ್ಸ್ ಮಾಡ್ತಾ ಐತೆ, ಈ ಕಡೆ ಒಂದ್ ಡ್ಯಾನ್ಸ್ ಬರ್ತಿದೆ. ಚಿಕ್ಕ ಪಾಪನು ಡ್ಯಾನ್ಸ್ ಮಾಡ್ತಾ ಇದ್ ನೋಡಿ, ಯಾವ ತರ ಡ್ಯಾನ್ಸ್ ಮಾಡ್ತಾ ಇದಾರೆ ಎಲ್ಲಾರು. ಎಲ್ಲ ಡ್ಯಾನ್ಸ್ ಮಾಡಿ ಸುಸ್ತಾಗಿದ್ರು ಅಂತ ಹೇಳಿ ಮದ್ದೂರ್ ಹತ್ರ ಸೈಡ್ಗೆ ಹಾಕ್ಬಿಟ್ಟು ಟೀ ಕುಡಿಯೋಣ ಅಂತ ಸೈಡ್ಗೆ ಹಾಕಿವಿ. ಟೀ ಇಲ್ಲೇ ನಾವೇ ರೆಡಿ ಮಾಡ್ತಿದ್ವಿ, ಗ್ಯಾಸು ಎಲ್ಲ ತಂದಿದ್ವಿ ಗಾಡಿಲೇನ. ಸಂತೋಷ್ ಅಣ್ಣೆಲ್ಲ ಟೀ ಕುಕ್ಕು ಎಲ್ಲ ಅವರೇನಾ. ಲೋಕೇಶ್ ಮೂರ್ತಿ ಪಾಪು ಎತ್ಕೊಂಡಿದ್ದ, ಅವನು ಗಾಡಿ ಮೂವ್ ಆಗ್ಬೇಕಾದ್ರೆ ಮಾತ್ರ ಎದ್ದಿರ್ತಾನೆ, ಇಲ್ಲಾಂದ್ರೆ ಮಲ್ಕೊಂಡ್ಬಿಡ್ತಾನೆ. ಈಗ ವೆಂಕಟೇಶ್ ಅಣ್ಣ ಒಂದು ಡೈಲಾಗ್ ಹೊಡಿತಾ, ಏನು ಮಾಡಲ್ಲ ನಿಂಗೆ ಆಗ್ತಿದ್ರೆ ಕೇಳಲ್ಲ ನನ್ ಮಾತು. ಏನ್ ಹೇಳ, ಒಂದೊಂದು ಅಕ್ಕಿಯ ಕಾಡಿನಲ್ಲಿ ತಿನ್ನೋರ ಹೆಸರು ಕೆತ್ತಿ ಹೋದೋ. ಆದ್ರೆ ಏನ್ ಗೊತ್ತಾ, ನಾವು ರೈಸ್ ಮಾಡ್ದಲೆ ಹಾಕ್ದಲೆ ತಿಂದಲೆ ಟ್ರೈ ಮಾಡ್ದಲೆ ಏನೂ ಆಗಲ್ಲ. ನೀನ್ ಟ್ರೈ ಮಾಡ, ಕುಡಿಲ್ಲ ಹಂಗೊಂದ್ ಸ್ವಲ್ಪ ಕುಡಿದೀನಿ. ಫ್ರೆಂಡ್ಸ್, ಬಂದಾಗ್ಲಿಂದ 100-150 ಸೆಲ್ಫಿ ಆಗಿವ್ರಿ ಈ ಗ್ಯಾಂಗ್. ನಾವು ಇನ್ನ ಕ್ಲಿಯರ್ ಆಗಿಲ್ಲ. ರೇಣುಕಮ್ಮ ಅವರು ನಮಸ್ಕಾರ. ಇದೇ ಗ್ಯಾಂಗ್ 151 ಸೆಲ್ಫಿ. ಹೇಳು ಎಷ್ಟೊತ್ತಿ ಹೇಳ್ತಿ ಅಂತ ಬೈಯ ಅವನ್ನ ಹೇಳು. ನಡೀರಿ ಹತ್ತು ಬರ್ರಿ ಸಾಕಿನ್ನ. ಏಯ್ ದನ ಹತ್ವಾ ಬಸ್ಸ. ಸರಿ ಬಾವಾಗ್ಲಿ, ಈಗ ಹತ್ವಾ ಇಲ್ಲಿ. ಹತ್ ಬರ್ರಿ. ಏನ ಬಿಟ್ಟಿದ್ದೀರಾ ನೋಡ್ಕೊಳ್ರಿ. ಅವ್ರವ್ರ ವಸ್ತುಗಳಿಗೆ ಅವರೇ ಜವಾಬ್ದಾರರು. ಸ್ನಾನ ಮಾಡ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ಬಟ್ಟಿಡ್ತಾರೆ. ದೇವಸ್ಥಾನ ಮುಂದೆಗಡೆನೆ ಫ್ರೀಯಾಗೆ ಇಡ್ತಾರೆ. ಬೇರೆ ಕಡೆ ಎಲ್ಲ ಬಟ್ಟೆ ಇಟ್ಕೊಂಡು ಓಡಾಡ್ತಿರ್ತಾರೆ, ಅವ್ರ ಹತ್ರ ಇಡಿಸ್ಕೊಳಕ್ ಹೋಗ್ಬೇಡಿ. 10 ರೂಪಾಯಿ ದುಡ್ಡು ಇಸ್ಕೊಂತಾರೆ, ಇಲ್ಲೇ ಫ್ರೀಯಾಗಿ ಇಡಿಸ್ಕೊಂತಾರೆ. ನೀವೇನಾದ್ರು ಬಂದಾಗ ಇಲ್ಲೇ ಇಡಿಸ್ಕೊಳ್ಳಿ. ಗುಂಡುಗಾದ್ಮೇಲೆ ನಾನು ಇಡಿಸ್ಕೊಂಡು ಮುಂದೆಗಡೆ ಬಂದ್ವಿ. ಅಲ್ಲಿ ಗುಂಡುನ ಮನು ಎತ್ಕೊಂಡಿದ್ದ, ಆಡಿಸ್ತಾ ಇದ್ದ. ಗುಂಡ ಮಾತ್ರ ಎಲ್ಲಾರ ಹತ್ರನೂ ಹೋಗ್ತಾ ಇದ್ದ. ಅವರು ಇತ್ತಾಗೆ ಅಂತ ಏನು ಹೇಳ್ತಿರ್ಲಿಲ್ಲ. ಅದರಿಂದ ನಾವು ಫ್ರೀಯಾಗಿ ಓಡಾಡ್ಕೊಂಡು ಆರಾಮಾಗಿದ್ವಿ. ಇಲ್ಲ ನಮ್ ತಗೆ ಇರಂಗಿದ್ರೆ ಇನ್ನ ಕಷ್ಟ ಆಗ್ಬಿಡೋದು. ಮಹದೇಶ್ವರನ ವಿಗ್ರಹ ಮಾಡಿದಾರೆ ನೋಡಿ, ಸಕ್ಕತ್ತ ಮಾಡಿದ್ದಾರೆ. ಬೆಟ್ಟದ ಮೇಲ್ಗಡೆಗೆ ಹುಲಿ ಮೇಲ್ ಕುಂತಿದೆ. ಅಲ್ಲಿಂದ ಈಗ ದರ್ಶನಕ್ಕೆ ಹೋಗ್ಬೇಕು. ದರ್ಶನಕ್ಕೆ ಕೊಡ್ತಾ ಇದ್ವಿ ಎಲ್ಲಾರು. ನಾವು ಮೂವರು ಒಂದೇ ಕಲರ್ ಮ್ಯಾಚಿಂಗ್ ಹಾಕೊಂಡಿದ್ವಿ, ಚೆನ್ನಾಗ್ ಕಾಣ್ತಿದ್ಯಲ್ವಾ? ಎಲ್ಲಾರನ್ನು ಕರ್ಕೊಂಡು ಹೋಗೋ ಅಷ್ಟೊತ್ತಿಗೆ ಎಲ್ಲರೂ ಒಬ್ಬೊಬ್ರು ಒಂದೊಂದ್ ಕಡೆಗೆ ಹೋಗ್ತಾರೆ.
ಕರ್ದು ಸಾಕಾಯ್ತು. ಬನ್ನಿ ಹೋಗೋಣ ದರ್ಶನಕ್ಕಂತೂ ಕ್ಯೂ ತುಂಬಾ ಜನ ಇದ್ರು. ಬೆಳಗ್ಗೆ 6 ಗಂಟೆಗೆ ಬಂದು ನಿಂತ್ಕೊಂಡು ಇಷ್ಟೊಂದು ಜನ ಇರ್ತಾರೆ. ಇನ್ನೇನಾದ್ರೂ ಮಧ್ಯಾಹ್ನ ಟೈಮಲ್ಲಿ ಬಂದ್ರೆ ಆಗಲ್ಲ, ಸೆಕೆ ಬೇರೆ. ಫ್ಯಾನ್ಗಳೆಲ್ಲ ಹಾಕಿದ್ದಾರೆ, ಬಟ್ ಆದ್ರೂ ತುಂಬಾ ಸೆಕೆ. ದರ್ಶನಕ್ಕೆ ಬಂದು ನಿಂತ್ಕೊಂಡ್ವಿ. 1 ಇಯರ್ ಒಳಗಡೆ ಇರೋ ಪಾಪುಗೆ ಡೈರೆಕ್ಟ್ ಎಂಟ್ರಿ ಬಿಡ್ತಾರೆ ಅಂತಾರೆ. ತಿರುಪತಿಲೆಲ್ಲ ಆತರ ಇದೆ, ಇಲ್ಲಿ ಮಹದೇಶ್ವರ ಬೆಟ್ಟದಲ್ಲಿ ಯಾವ ತರ ಅಂತ ಗೊತ್ತಿರ್ಲಿಲ್ಲ. ಅದಕ್ಕೆ ದರ್ಶನಕ್ಕೆ ಬಂದು ನಿಂತಿದೀವಿ. ಒಳಗಡೆ ಬಿಡ್ತಾರೆ ಅಂತ ಅಂದ ಮನು. ಅಷ್ಟೊತ್ತಿಗೆ ನಮ್ಮ ಪಾಪು ಏನ್ ಮಾಡ್ಬಿಟ್ಟ, ಮಲಿಕೊಂಡ್ಬಿಟ್ಟ. ನಾವು ಸುಮ್ಮನೆ ಆದ್ವಿ, ಇನ್ನೇನು ಮಲಗಿದ್ದಾನಲ್ಲ ಹಿಂಗೆ ಹೋಗೋಣ ಅಂತ. ಟೈಮಿಂಗ್ ಜಾಸ್ತಿ ಹೊತ್ತೇನಾಗಲ್ಲ, 1 ಅವರ್ ಅಲ್ವಾ ಅಂತನ ನಾವು ಮುಂದೆ ಹೋಗ್ತಾ ಅಷ್ಟೊತ್ತಿಗೆ ದೇವ್ರ ದರ್ಶನ ಆಗೇ ಬಿಡ್ತು. ದೇವ್ರ ದರ್ಶನದಲ್ಲಿ ವಿಡಿಯೋ ಮಾಡಕ್ ಆಗಲ್ಲ. ಅದಕ್ಕೆ ನೋಡಿದ್ದು ನೋಡಿ ಎಷ್ಟೊಂದು ಜನ ಇದ್ದಾರೆ. 77 ಬೆಟ್ಟಗಳ ಒಡೆಯ ಮಹದೇಶ್ವರನ ದರ್ಶನ ತುಂಬಾ ಚೆನ್ನಾಗಾಯ್ತು. ಅಷ್ಟು ತುಂಬಾ ಜನ ಇದ್ರು ತುಂಬಾ ಚೆನ್ನಾಗಿ ದರ್ಶನ ಆಯ್ತು. ಮುಂದೆಗಡೆ ಬಂದು ತುಂಬಾ ಫೋಟೋಸ್ ಎಲ್ಲ ತಗೊಂತಾ ಇದ್ರು. ಸ್ಟ್ಯಾಚ್ಯೂ ಇದೆಲ್ಲ, ನಾವು ಎಲ್ಲ ಫೋಟೋಸ್ ಎಲ್ಲ ತಗೊಂತಾ ಇದ್ವಿ. ನಾವು ನೋಡ್ದಂಗೆ ಹಿಂದೆಗಡೆ ಎಲ್ಲ ಅಲ್ಲಿ ಉರುಳು ಸೇವೆ ಮಾಡ್ತಾ ಇದ್ರು. ಒಬ್ಬೊಬ್ರು ಅಂದ್ಕೊಂತಾರೆ, ತುಂಬಾ ಜನ ಉರುಳು ಸೇವೆ ಮಾಡ್ತಾ ಇದ್ರು. ದೇವ್ರಿಗೆ ಅಂದ್ಕೊಂಡಿರ್ತಾರಲ್ವಾ, ಏನಾದ್ರು ಒಳ್ಳೇದಾದ್ರು ಉರುಳು ಸೇವೆ ಮಾಡ್ತೀವಿ ಅಂತ. ಆತರ ನಾವು ನೋಡ್ಕೊಂಡು ಬಂದ್ವಿ. ತಿರ್ಗಾ ಪ್ರಸಾದ ತಿನ್ನೋಣ ಅಂತ ಬಂದ್ವಿ. ಪ್ರಸಾದ ತಿಂದು ಔಟ್ ಸೈಡ್ ಬರ್ತಿದಂಗೆ ಗುಂಡು ನೋಡಿ ಒಂದು ಹುಡುಗಿ, ನಾನು ಫೋಟೋ ತೆಗೆಸ್ಕೊಂತೀನಿ ಗುಂಡು ಹತ್ರ ಅಂತ ಹೇಳಿ ಗುಂಡುನ ಇಸ್ಕೊಂಡು ಗುಂಡು ಜೊತೆ ಒಂದು ಫೋಟೋ ತೆಗೆಸ್ಕೊಂತು. ಪಂಜೆ ಹಾಕೊಂಡಿದ್ನಲ್ಲ, ಚೆನ್ನಾಗಿ ಕಾಣ್ತಾ ಇದ್ದ. ಎಲ್ಲಾರು ಫೋಟೋ ತೆಗೆಸ್ಕೊಂಡಾದ್ಮೇಲೆ ಬಾಯ್ ಹೇಳಿ ಗುಂಡು ಜೊತೆ ಹೊರಟೋದ್ರು ಅವರು. ಇಲ್ಲ, ವಿಡಿಯೋ ಮಾಡ್ತಾ ಇದ್ದೆ. ಮಾದಪ್ಪನ ತೇರು ಎಳ್ಕೊಂಡ್ ಬರ್ತಾ ಇದ್ರು. ಮುಂದೆಗಡೆ ಆನೆ ಬರ್ತಾ ಇರುತ್ತೆ, ಹಿಂದೆಗಡೆ ಬೆಳ್ಳಿ ಪಲ್ಲಕ್ಕಿ ಮೇಲೆ ಮಹದೇಶ್ವರನ ಕುಂಡಿಸ್ಕೊಂಡು ಎಳ್ಕೊಂಡ್ ಬರ್ತಾರೆ. ನಾವು ಏನಾದರೂ ಹರಕೆ ಕಟ್ಕೊಂಡ್ರೆ, ಈಗ ಬೆಳ್ಳಿ ಪಲ್ಲಕ್ಕಿ ಎಳಿಸ್ತೀವಿ, ಇಲ್ಲ ಹುಲಿ ಮೇಲೆ ಮಾದಪ್ಪನ ಕುಂಡಿಸ್ಕೊಂಡು ಎಳಿಸ್ತೀವಿ. ಆ ಥರ ಹಲವಾರು ತೇರುಗಳಿದಾವೆ. ನಾವು ಯಾವ್ದು ಹರಕೆ ಕಟ್ಕೊಂತೀವೋ ನಮ್ಮ ಇದ್ರ ಮೇಲೆ ನಾವು ಆ ಥರ ತೇರು ಎಳಿಸ್ಬೋದು. ಈ ಥರ ನೋಡಿ ಯಾರೋ ಹರಕೆ ಕಟ್ಕೊಂಡು ಆ ಥರ ಬೆಳ್ಳಿ ತೇರು ಎಳಿಸ್ತಾ ಇದ್ರು. ನಾವು ಮುಂದೆಗಡೆ ಆನೆ ನೋಡಿಕೊಂಡು ಬೆಳ್ಳಿ ಪಲ್ಲಕ್ಕಿ ನೋಡಿಕೊಂಡು ಈಚೆ ಬಂದ್ವಿ. ಗುಂಡು ಆನೆ ನೋಡ್ತಾ ಇದ್ದ, ಅದಕ್ಕೋಸ್ಕರ ಅಲ್ಲಿ ನಿಲ್ಲಿಸ್ಕೊಂಡು ಗುಂಡು ಆನೆ ನೋಡ್ಲಿ ಅಂತನ ನಿಲ್ಲಿಸ್ಕೊಂಡ್ವಿ. ಆನೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು. ದೇವ್ರಿಗೂ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಮಹದೇಶ್ವರಿಗೆ. ಈಗ ಇಲ್ಲಿ ಕಟ್ ಮಾಡ್ತಾ ಇದ್ದೀವಿ. ಮಹದೇಶ್ವರನ ಬೆಟ್ಟ ಎಲ್ಲ ನೋಡಿವಿ. ಅಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟ್ ಬಸ್ ಅದರ ಹೋಗ್ತಾ ಇದ್ವಿ. ಬಸ್ ಒಂದ್ ಸ್ವಲ್ಪ ದೂರದಾಗ ನಿಲ್ಸಿದ್ರು, ಹೋದ್ವಿ ಬಸ್ ಅದರನ. ಎಲ್ಲ ವಿಭೂತಿ ಅಳ್ಸ್ಕೊಂಡೈತಿ. ಅಲ್ಲಿ ಮುರ್ಕ ನನ್ನಲ್ಲಿ ಮುರಿತೇನೆ, ಡಿಚ್ಚಿ ಹೊಡೆದು. ಬನ್ನಿ, ಟೀ ಕಾಫಿ ಕುಡಿಯೋರು, ಚಾಯ್. ಇದಂತೂ ಯಾವಾಗ್ಲೂ ಮಲ್ಗೆ ಐತಿ. ಈ ತರದವ್ರು ಯಾರಾದ್ರೂ ಟ್ರಿಪ್ಪಲ್ಲಿ ಒಬ್ರು ಇದ್ದೇ ಇರ್ತಾರಲ್ವಾ. ಬರಲ್ಲ ಹೇಳು, ನೋಡ್ತೀನಿ. ಇವಾಗ ಕಾಫಿ ಟೀ ಮಾಡೋರು ಇವ್ರೇನಾ, ದೊಡ್ಡ ಚೆಫ್. ಕಾಫಿ ಮಾಡೋದ್ ಬಿಟ್ಟು ನೀರ್ ಇಟ್ಕೊಂಡ್ ಕುಂತಿದ್ದೀರಾ? ಇಲ್ಲ, ಫಸ್ಟ್ ಟೀ ಮಾಡೋದ, ಟೀ ಆದ್ಮೇಲೆ ಇದು ಮಾಡೋಣ. ಹಾ ಸರಿ, ಮಾಡು. ಎದ್ದೇವನಲ್ಲ, ಬಿಡು, ಮಾಡ್ಬಿಡು. ವಿಡಿಯೋ ಮಾಡ್ತಿರೋದು ನಾನು. ಇವ್ರು ವ್ಲಾಗಲ್ಲಿ ದುಡ್ಡು ಮಾಡ್ಕೊಂಡ್ಬಿಡ್ತಾರಪ್ಪ. ಬಂದಿದ್ದು ಬಂದು ಏನ್ ಖರ್ಚಾಗುತ್ತೆ ಎಲ್ಲ ಇದ್ರಲ್ಲೇ ಮುಗೋಗ್ಬಿಡ್ತಲ್ಲ. ಹೇಳು, ಇನ್ನ ಏನಾಯ್ತ್ರಿ? ಎಲ್ಲಾ ಕಡೆನೂ ಟ್ರಿಪ್ ಹೋದಾಗ ಎಲ್ಲಾ ಗ್ಯಾಂಗುಗಳಿಗೂ ಈ ತರ ಒಬ್ಬಿರ್ತಾರೆ ನೋಡಿ. ನಾವೆಲ್ಲಾರು ಟೀ ಕುಡಿಯೋಣ ಅಂತ ಓಡಾಡ್ತಿದ್ರೆ ಇವರು ಫೋನಲ್ಲಿ ಮಾತಾಡ್ಕೊಂಡ್ ಬ್ಯುಸಿ ಆಗಿದ್ದಾರೆ. ನಿಮ್ಗೆ ಹೆಂಗಲ್ಲ ಈ ತರದವ್ರಿದ್ರೆ ನೇಮ್ ಕಮೆಂಟ್ ಮಾಡಿ ನೋಡೋಣ. ಹಾಲು ಕುಡಿತೀಯಾ, ಕಾಫಿ ಕುಡಿತೀಯಾ ಹೇಳ್ರಿ. ದೀಪುಗೆ ಹಾಲು.
ಮನು ನೀನು ಹಾಲ ಕಾಫಿನ ಟೀನಾ? ಒಂದು ಕಾಫಿಗೆ ಹಾಲು ಕೊಡಮ್ಮ ನಮ್ ದೀಪುಗೆ. ದೀಪುಗೆ ಈ ನೀರ್ ನೋಡಿ ಗುಂಡಾಲ್ ಡ್ಯಾಮ್ ಇಂದ ಬರುತ್ತೆ. ಕೊಳ್ಳೇಗಾಲದ ಹತ್ರ ಇದೆಯಲ್ಲ ಗುಂಡಾಲ್ ಡ್ಯಾಮು, ಎಷ್ಟು ದೊಡ್ಡದಾಗಿ ಹರಿತಾ ಇದೆ ನದಿ ತರ. ಇದೇ ನೀರಲ್ಲಿ ಎಲ್ಲ ಅಕ್ಕಪಕ್ಕದ ಏರಿಯಾಗಳಲ್ಲೆಲ್ಲ ಗದ್ದೆ ಹೊಡಿಯೋದು. ನಮ್ಮ ಸೈಡು ಯಾವ ಡ್ಯಾಮ್ಗಳಿಲ್ಲ, ನಮ್ಮ ಬೋರಿಂಗ್ ಕಡಿಮೆ ಡ್ಯಾಮ್ ಇದೆ ಅಷ್ಟೇನಾ. ಈ ಕಡೆ ಮೈಸೂರು ಮಂಡ್ಯ ಇಲ್ಲೆಲ್ಲ ತುಂಬಾ ಡ್ಯಾಮ್ಗಳಿದಾವೆ, ತುಂಬಾ ಗದ್ದೆ ಹೊಡಿತಾರೆ. ಯಾವ ಕಡೆ ನೋಡಿದ್ರು ಗದ್ದೆ ಹೊಡೆದಿದ್ದಾರೆ. ಒಂದ್ ಹೆಚ್ಚು ಕಡೆ ಒಂದು 50ರಿಂದ 60 ಎಕರೆ ಸುತ್ತಲೂ ಬರೀ ಗದ್ದೆನೆ ಕಾಣುತ್ತೆ. ಎಲ್ಲ ಯಾವ್ದು ಹೊಟ್ಟಿಲ್ಲ, ಎಲ್ಲ ಒಂದೇ ಲೆವೆಲ್ ಅಲ್ಲಿ ಕಾಣ್ತಾ ಐತೆ ನೋಡಿ, ಎಷ್ಟು ಗ್ರೀನ್ ಆಗಿ ಕಾಣ್ತಾ ಐತೆ. ತಲಕಾಡಿಗೆ ಬಂದಿದೀವಿ ಈಗ. ತಲಕಾಡಿ ಏನೇನು ಅಂತ ತೋರಿಸ್ತೀನಿ ಬನ್ನಿ ನೋಡೋಣ. ಮಲ್ಕೊಂಡ್ಬಿಟ್ಟಿದ್ದಾನೆ. ಈಗಿನ ಬಸ್ ಸಿಗಾಕೊಂಡ್ಬಿಟ್ಟಿತ್ತು. ತೆಳ್ಳಿ ಬರೋ ಅಷ್ಟೊತ್ತಿಗೆ ಸುಸ್ತಾದ್ವಿ, ವಿಡಿಯೋ ಮಾಡಕ್ ಆಗ್ಲಿಲ್ಲ. ಈಗ ತಲಕಾಡ್ ತೋರಿಸ್ತೀನಿ ಬನ್ನಿ. ಇಬ್ರು ವ್ಲಾಗ ತಲಕಾಡಲ್ಲಿ ಏನಿದೆ ಅಂತ ಏನೋ ಬಂದಿದ್ದ ಈಗ ಬಾಲಿವುಡ್. ತಲಕಾಡಲ್ಲಿ ಸ್ವಿಮ್ಮಿಂಗ್ ಮಾಡಕ್ ಬರ್ತಾ ಇದೀವಿ. ನೀರು ಕಮ್ಮಿ ಇದೆ, ಬನ್ನಿ ಆಡೋಣ. ತಲಕಾಡಿಗೆ ಬಂದು ನೀರ್ ಹತ್ರ ಹೋಗ್ತಾ ಇದ್ವಿ. ಈ ಬ್ರಿಡ್ಜ್ ನೋಡಿವಿ 5 ವರ್ಷದಿಂದ ಇದೇ ತರ ಐತೆ. ಮೊದ್ಲು ಸ್ಟಾರ್ಟಿಂಗ್ 5 ವರ್ಷದ ಹಿಂದೆ ಬಂದಾಗ್ಲೂ ಇಷ್ಟೇ ಇತ್ತು, ಈಗ್ಲೂ ಇಷ್ಟ ಐತಿ. ನೀವು ಇದೇ ತರ ನೋಡಿದ್ರೆ ಒಂದು ಕಮೆಂಟ್ ಹಾಕಿ ನೋಡೋಣ. ನೋಡಿ ಅಲ್ಲಿ ರೆಡ್ ಕಲರ್ ಬಾವುಟ ಇದೆಯಲ್ಲ, ಅಲ್ಲಿಂದ ಆಚೆ ಹೋಗ್ಬಾರ್ದು ಅಂತ. ಮೊನ್ನೆ ಏಪ್ರಿಲ್ ಅಲ್ಲಿ ಒಬ್ರು ತೀರೋದ್ರಲ್ಲ ಒಳಗಡೆ ಹೋಗಿ, ಅದಕ್ಕೋಸ್ಕರ ಅಲ್ಲಿ ಬಾವುಟ ಹಾಕಿದ್ದಾರೆ. ಪೊಲೀಸ್ ಎಲ್ಲ ಇದ್ದಾರೆ ನೋಡಿ, ಪೊಲೀಸ್ ಅಲ್ಲೆಲ್ಲ ನೋಡ್ಕೊಂತ ಇದಾರೆ. ಯಾರು ಪೊಲೀಸ್ ಕೇರೆ ಮಾಡ್ತಾ ಇಲ್ಲ ನೋಡಿ. ಅಲ್ಲಿ ರೆಡ್ ಬಾವುಟ ಬಿಟ್ಟು ಆಚೆ ಹೋಗ್ತಾ ಇದ್ದಾರೆ, ಒಬ್ರಿಗನ ಜವಾಬ್ದಾರಿ ಇಲ್ಲ. ನಮ್ ದೀಪನು ನೀರ್ ಹತ್ರ ಬರ್ತೀನಿ ಅಂತಂದ್ರು, ಅದಕ್ಕೆ ಗುಂಡುನು ಕರ್ಕೊಂಡು ದೀಪನು ನಾನು ನೀರ್ ಹತ್ರ ಹೋಗ್ತಾ ಇದೀವಿ. ಅಲ್ಲಿ ದೂರದಲ್ಲಿ ನಿಂತ್ಕೊಂಡು ನೋಡ್ತಾರೆ, ತುಂಬಾ ಬಿಸಿಲು, ಅದಕ್ಕೆ ಛತ್ರಿ ತಂದಿದ್ವಿ. ಕಾಲೆಲ್ಲ ತುಂಬಾ ಸುಡ್ತವೆ, ಮರಳಲ್ವಾ, ನಿಂತ್ಕೊಳಕ್ಕೆ ಆಗಲ್ಲ. ಏನಾಯ್ತು? ಅಲ್ಲೇ ಹೋಗಿದ್ವಿ ಅಂಕಲ್, ಲಾಸ್ಟ್ ಟೈಮ್ ಬಂದಾಗ ಅಲ್ಲಿ ಸಖತ್ತಾಗಿತ್ತು, ನೋಡ್ಕೊಂಡ್ ಬಂದ್ವಿ ಎಲ್ಲ. ಲಾಸ್ಟ್ ಟೈಮ್ ಚೆನ್ನಾಗಿತ್ತು. ಲಾಸ್ಟ್ ಮಂತ್ ಬಂದಿದ್ವಿ, ನೋಡ್ಕೊಂಡ್ ಬಂದಿದ್ವಿ, ಸಖತ್ತಾಗಿತ್ತು. ಎಲ್ಲ ನೀರಲ್ಲಿ ಆಟಾಡಕ್ ಹೋಗಿದ್ರು. ನಾನು ಗುಂಡು ಎಲ್ಲ ನೀರಾಗ ಆಟಾಡೋದನ್ನ ನೋಡ್ತಾ ಇದ್ವಿ. ತುಂಬಾ ಬಿಸಿಲು ಇತ್ತು, ಅದಕ್ಕೆ ಛತ್ರಿ ಇಟ್ಕೊಂಡು ಕುತ್ಕೊಂಡಿದ್ವಿ. ತುಂಬಾ ಹೊತ್ತು ಬಿಸ್ಲಾಗ ಕೂರಕ್ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಏನಂಗ್ ಗೇಮ್ಸ್ ಇದ್ರೆ ಗುಂಡುನ ಆಟ ಆಡ್ಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡೋದೆ. ಅಲ್ಲಿ ಜೋಕಾಲಿ ಇತ್ತು, ಜೋಕಾಲಿ ಮೇಲೆ ಗುಂಡುನ ಆಟ ಆಡಿಸ್ತಾ ಇದ್ದೆ. ಗುಂಡುನ ಇದನ್ನ ಆಟ ಆಡ್ಸೋದ್ ನೋಡ್ತಾ ಇದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ಆಟ ಆಡೋದೇ ಜ್ಞಾಪಕ ಬರ್ತಿತ್ತು. ಗುಂಡು ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. ಫಸ್ಟ್ ಟೈಮ್ ಅವ್ನ ಜೋಲಿಯಲ್ಲಿ ಆಟ ಆಡ್ತಿರೋದು, ಎಷ್ಟು ಸ್ಮೈಲ್ ಮಾಡ್ತಾ ಇದ್ದಾನೆ. ನೀವು ಚಿಕ್ಕ ವಯಸ್ಸಲ್ಲಿ ಇದೇ ತರ ಆಟ ಆಡ್ತಿದ್ರೆ ಕಮೆಂಟ್ ಮಾಡಿ. ತಲಕಾಡಲ್ಲಿ ಆಲ್ಮೋಸ್ಟ್ ಎಲ್ಲಾನ ಅಲ್ಲೇ ಬಂದು ಅಡ್ಗೆ ಮಾಡ್ಕೊಂಡು ಊಟ ಮಾಡ್ತಾರೆ. ನೀರಲ್ಲಿ ಎಲ್ಲರೂ ಆಟ ಆಡ್ಕೊಂಡ್ ಬಂದ್ವಿ. ಬಂದು ನೋಡಿವಿ, ಅನ್ನ ಸಾಂಬಾರು, ನುಗ್ಗೆಕಾಯಿ ಸಾಂಬಾರು ರೆಡಿ ಇತ್ತು, ತುಂಬಾ ಹೊಟ್ಟೆಸ್ತಿತ್ತು. ಊಟ ಮಾಡ್ಕೊಂಡು ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟ್ವಿ. ಅಲ್ಲಿಂದ ಹೊರಟಿದ್ದೆ ಗೌಡ್ಗೆರೆಗೆ. ಸರಿ ಆಯ್ತು. ಈಗ ವೆಂಕಟೇಶ್ ಅಣ್ಣ ತಲಕಾಡು ಬಿಟ್ಟು ಹೋಗ್ತಾ ಇದಾರೆ. ಈಗ ತಲಕಾಡು ಅದ್ರ ಬಗ್ಗೆ 2 ಮಾತು, ತಲಕಾಡು ಬಗ್ಗೆ 2 ಮಾತು ಹೇಳಿ. ಹೇಗಿದೆ? ಮಾತಾಡು. ನೀರ್ ಹೆಂಗಿತ್ತು? ನೀರು ಹೆಂಗಿತ್ತು ಹೇಳು. ನೀರು ಅಮ್ಮನವ್ರ ಸನ್ನಿಧಿಗೆ ನಾನು ಫಸ್ಟ್ ಟೈಮ್ ಬಂದಿದ್ದು. ದೇವಸ್ಥಾನ ಒಳಗಡೆ ಬರ್ತಿದಂಗೆ ಅಮ್ಮನವ್ರ ಸ್ಟ್ಯಾಚು ನೋಡ್ತಿದಂಗೆ ತುಂಬಾ ಮನ್ಸಿಗೆ ನೆಮ್ಮದಿ ಅನ್ನಿಸ್ತಾ ಐತೆ. ನಿಮ್ಗೂ ಯಾರಾದ್ರೂ ಇದೇ ತರ ಬಂದು ಇದೇ ತರ ಫೀಲ್ ಅನ್ಸಿದ್ರೆ ನೀವು ಒಂದು ಕಮೆಂಟ್ ಹಾಕಿ. ನೋಡಿ, ತೆಂಗಿನಕಾಯಿ ಎಷ್ಟೊಂದು ಕಟ್ಟಿದ್ದಾರೆ, ಎಷ್ಟು ಜನ ಕಷ್ಟ ಹಂಚ್ಕೊಂಡಿದ್ದಾರೆ ನೋಡಿ. ನೀವು ಯಾರಾದ್ರೂ ಕಷ್ಟ ಏನಾದ್ರೂ ಇದ್ರೆ ಬಂದು ಇಲ್ಲಿ ತೆಂಗಿನಕಾಯಿ ಕಟ್ಟಿ, ನಿಮ್ಮ ಕಷ್ಟ ಎಲ್ಲ ಪರಿಹಾರ ಆಗ್ತವೆ. ಅಮ್ಮನವ್ರ ವಿಗ್ರಹ ನೋಡ್ತಾ ಇದ್ರೆ, ಹಿಂದೆಗಡೆ ಇದೆಲ್ಲ ನೋಡ್ತಾ ಇದ್ರೆ ನೀರ್ ಬೀಳ್ತಾ ಇರೋದು. ಸಾರಥಿ ಫಿಲಮ್ ಅಲ್ಲಿ ವಿಗ್ರಹ ಇದೇ ತರ ಅಲ್ವಾ ಇರೋದು. ನಿಮ್ಗೂ ಯಾರಾದ್ರೂ ಇದೇ ತರ ಅನ್ಸಿದ್ಯಾ ಹೇಳಿ ನೋಡೋಣ. ಅಮ್ಮನವ್ರ ದರ್ಶನ ಮುಗಿಸ್ಕೊಂಡು ಕೆಳಗಡೆ ಬಂದ್ವಿ. ಕೆಳಗಡೆ ಬಂದ್ಬಿಟ್ಟು ಅಲ್ಲಿ ಬಸಪ್ಪನ ಸನ್ನಿಧಿ ಇತ್ತು. ದೀಪು ಪಾಪು ಎಲ್ಲಾನ ಬಸಪ್ಪನ ಆಶೀರ್ವಾದ ತಗೊಂಡ್ರು.
ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯ್ತು, ಮುಗಿಸ್ಕೊಂಡು ಬಂದ್ವಿ. ಇಲ್ಲಿ ಶಾಪಿಂಗ್ ಮಾಡೋರೆಲ್ಲ ಶಾಪಿಂಗ್ ಮಾಡುತ್ತಿದ್ರು, ಐಸ್ ಕ್ರೀಮ್ ತಿನ್ನೋರೆಲ್ಲ ಐಸ್ ಕ್ರೀಮ್ ತಿಂತಿದ್ರು. ಬೇಗ ಎಲ್ಲ ಮುಗಿಸ್ಕೊಂಡು ಬೆಂಗಳೂರಿಗೆ ಹೋಗಕ್ಕೆ ಲೇಟ್ ಆಗುತ್ತೆ ಅಂತ ಹೊರಡ್ತಾ ಇದ್ವಿ. ಅಲ್ಲಿ ತಿರ್ಗಾ ಟ್ರಾಫಿಕ್ ಆದ್ಬಿಟ್ರೆ ತಿರ್ಗಾ ಲೇಟ್ ಆಗುತ್ತೆ ಹೋಗಕ್ಕೆ ಅಂತ ಹೇಳ್ಬಿಟ್ಟು ಒನ್ ಡೇ ಟ್ರಿಪ್ಪಲ್ಲಿ ನಾವು 3 ಪ್ಲೇಸಸ್ ಕವರ್ ಮಾಡಿವಿ. ನನಗೆ ಎಲ್ಲ ಪ್ಲೇಸಸ್ ತುಂಬ ಇಷ್ಟ ಆಯಿತು. ಎಲ್ಲ ದೇವ ದರ್ಶನನೂ ಚೆನ್ನಾಗಾಯಿತು. ಮನಸ್ಸಿಗೆ ಒಂಥರ ನೆಮ್ಮದಿ ಅನ್ನಿಸ್ತು ದೇವಸ್ಥಾನಕ್ಕೆ ಬಂದೋಗಿದ್ದು. ನಾನು ಕಿರು ಕೊಲೀಗ್ಸ್ ಜೊತೆ ಫಸ್ಟ್ ಟೈಮ್ ಟ್ರಿಪ್ ಬಂದಿದ್ದು. ಎಲ್ಲ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆದರು, ಎಲ್ಲ ಚೆನ್ನಾಗಿ ಮಾತಾಡಿಸ್ತಾ ಇದ್ರು. ತುಂಬ ಖುಷಿ ಆಯಿತು ಅವ್ರ ಜೊತೆ ನಾನು ಟ್ರಿಪ್ ಬಂದಿದ್ದು. ನಾವೆಷ್ಟು ಪ್ಲೇಸಸ್ ನೋಡಿದೀವೋ ಅಷ್ಟೆಲ್ಲ ನಿಮಗೆ ತೋರಿಸಿದೀವಿ. ಈ ವ್ಲಾಗ್ ಹೆಂಗ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಫುಲ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮ್ಮ ಚಾನಲ್ನ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಓಕೆ, ಬಾಯ್.